ಹಾಡಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆ ಮಾಡಲಾಗಿದೆ. ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಗನ್ ತೋರಿಸಿ ಬೆದರಿಸಿ ದರೋಡೆಯನ್ನ ಮಾಡಿರುವಂತದ್ದು. ಇದು ಹಾಡಹಗಲೇ ನಡೆದಿರುವಂತಹ ಘಟನೆ. ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಗನ್ ತೋರಿಸಿ ಲೂಟಿ ಮಾಡಿರೋ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಚಿನ್ನಾಭರಣ ದೋಚಿದ್ದಾರೆ ಇಬ್ಬರು ದರೋಡೆಕೋರರು. ಹೈದರಾಬಾದ್ನ ರಾಂಪಲ್ಲಿಯಲ್ಲಿ ಭಾರಿ ದರೋಡೆ ನಡೆದಿರೋದು. ಇದು ಹಾಡಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆಯನ್ನ ಮಾಡಿರೋದು. ನೋಡಿ, ಇತ್ತೀಚೆಗೆ ನಾವು ಎಲ್ಲ ಪ್ಯಾಟ್ರನ್ ಗಮನಿಸಿದ್ರೆ ಈ ದರೋಡೆದು ರಾತ್ರಿ ಕಳ್ತನ ಆಗ್ತಾ ಇಲ್ಲ, ಹಗಲೇ ಕಳ್ತನ ಆಗ್ತಾ ಇರೋದು. ರಾಜಾರೋಷವಾಗಿ ನುಗ್ಗಿ ಕಳ್ತನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನ ರಾಂಪಲ್ಲಿಯಲ್ಲಿ ನಡೆದಿರೋದು ಇದು. ನೋಡಿ, ಮೊನ್ನೆ ನಮ್ಮ ಮೈಸೂರಿನಲ್ಲೂ ಇದೇ ತರ ನಡೆದಿತ್ತು. ಗನ್ ತೋರಿಸಿ ಹಾಡಹಗಲೇ ಎಲ್ಲರೂ ಇರಬೇಕಾದ್ರೇನೆ ನುಗ್ಗಿ ಏನೇನ್ ಬೇಕೋ ಅದನ್ನೆಲ್ಲ ದೋಚಿ ಈಗ ಎಸ್ಕೇಪ್ ಆಗಿದ್ರು. ಇತ್ತೀಚಿನ ಈ ದರೋಡೆಯ ಪ್ಯಾಟ್ರನ್ ಈ ತರ ಆಗಿದೆ. ಹಾಡಹಗಲೇ ನಡೀತಾ ಇರುವಂತದ್ದು. ಮೊದಲೇ ನಾವು ರಾತ್ರಿ ಬೆಳಗಿನ ಜಾವ ಯಾರು ಇಲ್ದಿರೋ ಸಂದರ್ಭದಲ್ಲಿ ದರೋಡೆ ಆಗಿರೋದನ್ನ ನೋಡ್ತಾ ಇದ್ವಿ. ಈಗ ಹಾಗಲ್ಲ, ಹಗಲಲ್ಲೇ ನಡೀತಾ ಇದೆ. ಅಂದ್ರೆ ಒಂದು ಸ್ವಲ್ಪವೂ ಆತಂಕ, ಭಯ, ಹೆದರಿಕೆ ಇದ್ಯಾವುದೂ ಇಲ್ಲ. ನೋಡಿ, ಎಲ್ಲ ಇದ್ದಾರೆ. ಈ ಸಂದರ್ಭದಲ್ಲೇ ಬಂದಿರೋದು. ಅಂಗಡಿ ಒಳಗಡೆ ಸಿಬ್ಬಂದಿನೂ ಇದ್ದಾರೆ, ವ್ಯಾಪಾರ ಮಾಡ್ತಾ ಇರೋರು ಇದ್ದಾರೆ, ಒಂದು ಮಗು ಕೂಡ ಇದೆ. ಪಾಪ ಹೆದರ್ಕೋಬಿಟ್ಟಿದೆ ಆ ಮಗು ಅಲ್ಲಿ. ನಂತರ ಎಲ್ಲವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸದ್ಯದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ.